ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೇ ದಿನಗಳಲ್ಲಿ ಇನ್ನೇನು ಯುಗಾದಿ ಹಬ್ಬ, ನಮ್ಮೆಲ್ರಿಗೂ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಯೋಚನೆ ಮಾಡ್ತಿರ್ತಾರೆ, ಈಗ ಆಲ್ರೆಡಿ ಈ ವರ್ಷ ನನಗೆ ಹೇಗಿರುತ್ತಪ್ಪ, ಈ ಒಂದು ಸಂವತ್ಸರ ಬದಲಾಗಿದ ತಕ್ಷಣ ಅಂತ, ಲಾಭ ಎಷ್ಟಿದೆಯೋ, ಆರೋಗ್ಯ ಹೇಗಿರುತ್ತೋ, ಕಳೆದ ವರ್ಷ ಏನೋ ಕಷ್ಟಪಟ್ಟೆ, ಈ ವರ್ಷ ಸುಖವಾಗಿರುತ್ತಾ, ಈ ರೀತಿಯೆಲ್ಲ ಆಲೋಚನೆ ಮಾಡ್ತಿರ್ತಾರೆ. ಇನ್ನು 12 ರಾಶಿಯವರೆಗೂ ಕೂಡ ಅವ್ರ ಫಲಗಳು ತಿಳ್ಕೊಳ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ. ಇನ್ನು ಮುಂದೆ ಬರುವಂಥ ರಾಶಿ ಕರ್ಕಾಟಕ ರಾಶಿ, ಇವ್ರಿಗೆ ಯಾವ ರೀತಿ ಇದೆ ಗುರುಗಳೇ? ಇನ್ನು ಶ್ರೀ ಪರಾಭವನಾಮ ಸಂವತ್ಸರದ ಕರ್ಕಾಟಕ ರಾಶಿಯವರ ಈ ಯುಗಾದಿಯ ನಂತರ ಇರತಕ್ಕಂಥದ್ದು ಭವಿಷ್ಯ, ಆ ಕರ್ಕಾಟಕ ರಾಶಿಗೆ ವ್ಯಯಸ್ಥಾನಕ್ಕೆ ಗುರು, ದ್ವಿತೀಯಕ್ಕೆ ಕೇತು. ಸ್ವಲ್ಪ ನೀವು ಗಮನಿಸಬೇಕಾಗತ್ತೆ ಪ್ರೀತಿಯ ಬಂಧುಗಳೇ. ಕರ್ಕಾಟಕ ರಾಶಿಯವರು ಬಹುಶಃ ತುಂಬ ಡಿಸಿಪ್ಲಿನ್ ಇತ್ತು, ತುಂಬ ಸಿಂಪ್ಲಿಸಿಟಿ ಇತ್ತು, ಎಲ್ಲವೂ ಇತ್ತು. ಯಾಕೆ ಎಲ್ಲ ಕೂಡ ಅಸ್ತವ್ಯಸ್ತ ಆಗುವಂಥದ್ದು. ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ತಾ ಇದ್ದ ವಸ್ತುಗಳನ್ನು ಚೆಲ್ಲಾಪಿಲ್ಲಿಯಾಗಿ ಇಟ್ಟಿರ್ತೀರಿ, ಮನಸ್ಸು ಚಂಚಲ ಮಾಡಿಕೊಳ್ತೀರಿ. ಬ್ಯಾಡ್ ಹ್ಯಾಬಿಟ್ಸ್ ನಿಮಗೊಂದು ಇರಲಿಲ್ಲ. ಬಹುಶಃ ಯಾರೋ ದುಶ್ಚಟಗಳನ್ನು ದುಷ್ಟರಿಂದ ಕಲಿಯಲಿಕ್ಕೆ ಒಂದು ಹೆಜ್ಜೆ ಮುಂದಿಡ್ತೀರಿ. ಎಚ್ಚರ. ಬೇಕಾದರೆ ಗಮನಿಸ್ತಾ ಬನ್ನಿ. ಅಂಥ ದುಷ್ಟರೇ ಏನಿದೆ ಬಿಡು ಜೀವನದಲ್ಲಿ, ಎಲ್ಲರೂ ಒಂದಿನ ಸತ್ತೋಗ್ತಾರೆ, ಎಂಜಾಯ್ ಮಾಡೋಣ, ಏನೋ ಹೇಳಿ. ಹೌದಲ್ವ, ಸುಮ್ಮನೆ ನಾನು ಇಷ್ಟು ವರ್ಷದ್ದು ಏನು ನಾನು ಪೂಜೆ ಮಾಡ್ಕೊಂಡು ಬಂದೆ, ಏನೂ ಆಗಲಿಲ್ಲ, ಸುಮ್ಮನೆ ಯಾಕೆ ನನ್ನ ಲೈಫ್ನ ಹಾಳು ಮಾಡ್ಕೋಬೇಕು ಅಂತೇಳಿ ಮೆತ್ತಗೆ ಅವರ ಹೆಜ್ಜೆಲಿ ಹೆಜ್ಜೆ ಹಾಕಿದ್ರು, ಅಧಃಪತನ ಪ್ರಾರಂಭ. ಬಹುಶಃ ನಿಮ್ಮ ಇಷ್ಟು ದಿನಗಳು ಅಜ್ಞಾತವಾಸವೋ, ನಿಮ್ಮ ಇಷ್ಟು ದಿನಗಳ ಆ ಒಂದು ವನವಾಸವೋ ನಿಮ್ಮನ್ನು ಸ್ವಲ್ಪ ಕಷ್ಟಕ್ಕೆ ಸಿಲುಕಿಸಿ ಲಾಭ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಮತ್ತೂ ಕೂಡ ಹಿಂದಕ್ಕೆ ಹೋಗ್ಬಿಡ್ತೀರಿ. ಅಷ್ಟೂ ಕಷ್ಟನ ಅನುಭವಿಸ್ಬೇಕಾಗತ್ತೆ. ಅಪ್ಪಿತಪ್ಪಿಯು ಅಂಥ ದುಷ್ಟರ ಸಹವಾಸವಾಗಲಿ, ಅಪ್ಪಿತಪ್ಪಿಯ ದುಶ್ಚಟಗಳಿಗೆ ಬಲಿಯಾಗಬಾರದು ಕರ್ಕಾಟಕ ರಾಶಿಯ ನನ್ನ ಪ್ರೀತಿಯ ಬಂಧುಗಳೇ. ನಾನು ಏನು ಹೇಳ್ತೀನಿ ಅಂತಂದರೆ, ನಿಮಗೆ ಈ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ರಾಜ ಸಹಾಯ ಮಾಡಬೇಕಾದ್ರೆ ಮೊದಲು ನೀವೇನು, ಆ ಒಂದು ರಾಜನ ಸಂಬಂಧ ಏನು ಗೊತ್ತಾ, ನೀವು ಮತ್ತು ಈ ವರ್ಷದ ರಾಜ ಮಾತಾಡ್ಕೊಂಡ್ಬಿಟ್ರೆ ನಿಮಗೊಂದು ಯೋಗ ಪ್ರಾಪ್ತಿಯಾಗತ್ತೆ. ಅದೇ ಗಜಕೇಸರಿ ಯೋಗ. ಅದೇ ಈ ವರ್ಷದ ಮಂತ್ರಿ ಇದ್ದಾನಲ್ಲ, ಈ ಪರಾಭವನಾಮ ಸಂವತ್ಸರದ ಮಂತ್ರಿ ಇದ್ದಾನೆ ನೋಡಿ, ಅವ ನಿಮ್ಮ ಈ ಒಂದು ರಾಶಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಚಂದ್ರನಿಗೂ ಮತ್ತು ಆ ಕುಜನಿಗೂ ಅತ್ಯಂತ ಅದ್ಭುತವಾದ ಸಂಬಂಧ ಇದೆ. ಅದು ರುಚಕ ಯೋಗ. ನೋಡಿ ಎಷ್ಟು ಚೆನ್ನಾಗಿ ನಿಧಾನ ಗಮನಿಸಬೇಕು, ಸುಮ್ಮನೆ ಏನೇನೇನೋ ಕೇಳಿಸ್ಕೊಳ್ಳೋದಲ್ಲ. 2 ಯೋಗಗಳು, ಗುರುಬಲ ಇಲ್ಲ, ಶನಿಬಲ ಇಲ್ಲ, ಎಲ್ಲ ಪಕ್ಕಕ್ಕಿಡಿ. ನಿಮಗಿರ್ತಕ್ಕಂತಹ ಎಷ್ಟು ಅಂತಂದರೆ ಹೇಳ್ತಾರಲ್ಲ, ನಿಮಗಿರ್ತಕ್ಕಂಥದ್ದು ಬ್ಲಡ್, ಬೋನ್, ಮಸಲ್ 3 ಇದ್ದ ಹಾಗೆ ಮನಿ ಪವರ್, ಮ್ಯಾನ್ ಪವರ್ ಅಂಡ್ ಮಸಲ್ ಪವರ್ 3 ನಿಮ್ಮ ಹತ್ರ ಇದೆ. ಇಚ್ಛಾ, ಕ್ರಿಯಾ, ಜ್ಞಾನ 3 ನಿಮ್ಮ ಹತ್ರ ಇದೆ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೇಶ್ವರ. ಈ ಬ್ರಹ್ಮ ವಿಷ್ಣು ಮಹೇಶ್ವರ ಕೃಪೆ ನಿಮಗಿದೆ, ಅಷ್ಟು ಚೆನ್ನಾಗಿದೆ. ಅದೇ ನಾನು ಹೇಳ್ತಿರೋದು, ಬಹುಶಃ ನಿಮ್ಮ ಗೊತ್ತಿಲ್ಲದೆ ನಿಮ್ಮನ್ನು ಈ ಹರಿಶ್ಚಂದ್ರನನ್ನು ಮತ್ತು ಪರೀಕ್ಷೆ ಮಾಡಲಿಕ್ಕೆ ಯಾರು ಬರ್ತಿರ್ತಾರೆ. ಅವನು ಸತ್ಯ ಬಿಟ್ಟು ಬೇರೆ ಏನು ಹೆಂಡ್ತಿನ ಮಾರಿದ್ರು ಕೂಡ ಸತ್ಯ ಬಿಡಲ್ಲ. ಹಾಗೆ ನೀವು ಇಷ್ಟು ವರ್ಷ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀರಿ ನಿಮ್ಮತನವನ್ನು, ನಿಮ್ಮ ಡಿಸಿಪ್ಲಿನ್ ಆಗಿದ್ದೀರಿ, ಚೆನ್ನಾಗಿದ್ದೀರಿ, ವ್ಯವಹಾರ ಎಲ್ಲ ಚೆನ್ನಾಗಿದೆ. ಯಾಕೋ ನೀವು ಸಕ್ಸಸ್ನ ಕಡೆ ಹತ್ತಲಿಲ್ಲ. ಅದಕ್ಕೆ ಇನ್ಯಾರೋ ಬಾತ ಬರ್ತಾನೆ, ಬಿಡು ಜೀವನ ಇಷ್ಟೇ ಅಂತ ನಿಮ್ಮನ್ನು ಹಾಳು ಮಾಡಲಿಕ್ಕೆ. ಎಚ್ಚರ. ಇದೊಂದು ಬಿಟ್ಟರೆ ಈ ವರ್ಷದಲ್ಲಿ ನಿಮ್ಮಷ್ಟು ಭಾಗ್ಯಶಾಲಿಗಳು, ನಿಮ್ಮಷ್ಟು ಪುಣ್ಯಶಾಲಿಗಳು ಯಾರೂ ಇಲ್ಲ. ಈ ದಿಢೀರ್ ಒಂದು ಲೆವೆಲ್ ಮುಟ್ಟಿಬಿಡ್ತೀರಿ. ಎಲ್ಲಿಂದ ಎಲ್ಲಿಗೋ ಸಣ್ಣದೊಂದು ಪರಿಚಯ ಆಗುತ್ತೆ ರೀ, ತೀರಾ ಸಣ್ಣದೊಂದು ಪರಿಚಯ. ಎಲ್ಲಿಂದ ಎಲ್ಲಿಗೋ ದೊಡ್ಡ ಮಟ್ಟದ ಶ್ರೀಮಂತರ ಭೇಟಿ ಆಗ್ತೀರಿ, ದೊಡ್ಡ ಮಟ್ಟದ ಶ್ರೀಮಂತರನ್ನು ಭೇಟಿ ಆಗ್ತೀರಿ. ಬರೆದಿಟ್ಕೊಳ್ಳಿ. ಅವರ ಜೊತೆಗೆ ಬಿಸ್ನೆಸ್ ಒಡನಾಟ. ನಿಮ್ಮದು ನಯಾ ಪೈಸೆ ಕೆಲಸ ಇಲ್ಲ, ನಿಮ್ಮ ಹತ್ರ ಹಣವೂ ಇಲ್ಲ, ಆದರೆ ಆಗರ್ಭ ಶ್ರೀಮಂತರ ಜೊತೆ ಸೇರ್ತಕ್ಕಂಥದ್ದು ಶ್ರೀಮಂತಿಕೆ ದಿನಗಳನ್ನು ವೆಲ್ಕಮ್ ಮಾಡ್ಕೊಳ್ಳೋಂಥ ದಿನಗಳಿದ್ದಾವೆ. ಅಪ್ಪಿತಪ್ಪಿ ಅವನ ಜೊತೆ ಸೇರಿದ್ರು ಲ್ಯಾಪ್ಸ್ ಅಲ್ಲ, ಕೊಲ್ಯಾಪ್ಸ್. ಇಷ್ಟು ದಿನಗಳು ಮಾಡಿದ್ದು ಅಷ್ಟು ದಿನಗಳನ್ನು
ನೀವು ತಕ್ಕಡಿಗೆ ಹಾಕಿ ಮಾರಾಟ ಮಾಡಿದಾಗತ್ತೆ ನನ್ನ ಪ್ರೀತಿಯ ಬಂಧುಗಳೇ. ಸ್ವಲ್ಪ ಸುಲಲಿತವಾಗಿ ಗಮನಿಸಿದರೆ ಮಾತ್ರ ಅರ್ಥ ಆಗುತ್ತದೆ. ಲಲಿತಾ ತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡುತ್ತಾ ಬನ್ನಿ. ಈ ವರ್ಷ ಒಂದು ಕೊನೆ ಪಕ್ಷ ನೀವು ಮನೆ ಬಿಟ್ಟು ಹೊರಗಡೆ ಹೋಗ್ತೀನಿ ಅಂತಂದವರು ಬಹುಶಃ ಈ ಕರ್ಕಾಟಕ ರಾಶಿಯವರು ಲಲಿತಾ ಅಷ್ಟೋತ್ತರವನ್ನು ಹೇಳಿಯೇ ಮುಂದಕ್ಕೆ ಹೋಗುವಂಥದ್ದು. ರಾತ್ರಿ ಮಲಗಬೇಕಾದ್ರೆ ಒಂದಷ್ಟು ಹಾಲು ನೋಡ್ತಾ 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 ನನ್ನ ಬದುಕು ಈ ಹಾಲನಾಗೆ ತಿಳಿ ಮಾಡು. ಹಾಲಲ್ಲಿ ಒಂದು ಕಲೆ ಕೂಡ ಇಲ್ಲ, ನನ್ನ ಬದುಕಲ್ಲೂ ಕೂಡ ಅಂಥ ಕಲೆಗಳಿಲ್ಲ, ಯಾವುದು ಕೂಡ ಕಲೆಗಳು ನನಗೆ ಅಂಟಾಕ್ಬೇಡ ಅಂತ ಹೇಳಿ ಒಮ್ಮೆ ಆ ಹಾಲನ್ನು ನೋಡ್ತಾ ಶಿವನನ್ನು ಸ್ಮರಣೆ ಮಾಡ್ತಾ ಸ್ವೀಕಾರ ಮಾಡಿ ರಾತ್ರಿ ಸಂದರ್ಭದಲ್ಲಿ ನೀವು ಮಾತ್ರ ಅಪ್ಪಿತಪ್ಪಿಯೂ ಕೂಡ ಊಟ ತಿಂಡಿ ಮಾಡೋ ಹಾಗೆಲ್ಲ ಲಲಿತಾ ಅಷ್ಟೋತ್ತರವನ್ನು ಓದದೆ ಶ್ರೀ ಪರಾಭವ ನಾಮ ಸಂವತ್ಸರ ನಿಮ್ಮ ಕಡೆ ಇರುತ್ತೆ. ಪ್ರೀತಿಯ ನನ್ನ ಕರ್ಕಾಟಕ ರಾಶಿಯ ಬಂಧುಗಳೇ, ನಿಮ್ಮ ಆದಾಯದ ಚಾರ್ಟ್ ಒಮ್ಮೆ ಗಮನಿಸಲಿ. ಈಗ ಇನ್ನು ಕರ್ಕಾಟಕ ರಾಶಿಯವರ ಆದಾಯ ಅದ್ಭುತವಾಗಿದೆ. 8 ವ್ಯಯ. ನಾನು ಮೊದಲೇ ಹೇಳಿದೆ, ಈ ವರ್ಷ ನೀವು ಸಖತ್ತಾಗಿ ಪ್ಲ್ಯಾನ್ ಮಾಡ್ಕೊಳ್ತೀರಿ, ಆದಾಯ ಮಾಡ್ಕೊಳ್ತೀರಿ. 0 ಇದ್ದರೂ ಕೂಡ ಹತ್ತು ಬಿಡ್ತೀರಿ ಸರ್ರ ಅಂತ. 8 ಆದಾಯ, ಖರ್ಚು 2, ಆರೋಗ್ಯ 3, ಅನಾರೋಗ್ಯ 2, ರಾಜಪೂಜಾ 1, ರಾಜಕೋಪ ನಿಮಗಿರ್ತಕ್ಕಂತಹದ್ದು 2, ಸುಖ 6, ದುಃಖ 3. ಈ ಒಂದು ಚಾರ್ಟಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಪ್ರೀತಿಯ ಬಂಧುಗಳೇ. ಏನಿದೆ ಈ ಚಾರ್ಟ್ ಪ್ರಕಾರ ನೀವೇ ಅರ್ಥ ಮಾಡ್ಕೊಂಡ್ಬಿಡ್ತೀರಿ ಎಷ್ಟು ಕಡೆ ನಿಮ್ಮ ಆದಾಯ ಮೊದಲು ಏನು ಇರಲಿಲ್ಲ, ಈಗ ಅದ್ಭುತವಾಗಿ ಎಷ್ಟು ಏರುವಿಕೆ. ನೀವು ನೋಡ್ತಿರೋದು ಶೇರ್ ಮಾರ್ಕೆಟಲ್ಲಿ ಈಗ ಬ್ಯಾಲೆನ್ಸ್ ಆಗ್ತಾನೆ ಇರುತ್ತೆ. ನಾವೇನಾದರೂ ECG ಮಾಡಲಿಕ್ಕೆ ಹೋದರೆ ಹೆಂಗೆ ತೋರಿಸುತ್ತೆ, ಹಾಗೆ ನಿಮ್ಮದು ಆದಾಯ ಏರುಮುಖವೇ ತೋರಿಸುತ್ತೆ. ಇಷ್ಟೂ ವರ್ಷಗಳು ಇಳಿಮುಖ ಇಳಿಮುಖ ಇಳಿಮುಖ, ನಿಮ್ಮ ಮುಖ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಈಗ ನಿಮ್ಮದು ಆನೆ ಮುಖ, ಗಜಮುಖ, ಅಶ್ವಮುಖ, ಎಲ್ಲ ಹಯಗ್ರೀವ ಮುಖ ಕೂಡ ನಿಮ್ಮದು. ವಿದ್ಯೆಯಲ್ಲೂ ಬೆಳಿತೀರಿ, ಬುದ್ಧಿಯಲ್ಲೂ ಬೆಳಿತೀರಿ, ಹಣದಲ್ಲೇ ಬೆಳಿತೀರಿ, ಗುಣದಲ್ಲೇ ಬೆಳಿತೀರಿ, ಶ್ರೀಮಂತಿಕೆಯಲ್ಲಿ ಬೆಳಿತೀರಿ. ನಿಮ್ಮ ಗುಣ ಹಿಮ್ಮುಖ ಆಗಬಾರದು, ಪ್ರಮುಖವನ್ನೇ ವಹಿಸಿ ನೀವು ಅದ್ಭುತವಾಗಿರ್ತಕ್ಕಂತಹ ಅದ್ಭುತಗಳಲ್ಲಿ ಅದ್ಭುತ ಜರುಗಲೇಬೇಕು ನಿಮಗೆ ಅಂತಂದರೆ ಮಾತ್ರ ಆ ಒಂದು ಲಲಿತಾದೇವಿಯನ್ನು ಆರಾಧನೆ ಮಾಡ್ತಾ ಬನ್ನಿ ನನ್ನ ಪ್ರೀತಿಯ ಬಂಧುಗಳೇ. ಖಂಡಿತವಾಗ್ಲೂ ಗುರುಗಳೇ, ಕರ್ಕಾಟಕ ರಾಶಿಯವರು ಕೆಲವೊಂದು ತಪ್ಪುಗಳನ್ನು ಮಾಡಿದ್ರೆ ಯಾವ ರೀತಿ ಕೊಲ್ಯಾಪ್ಸ್ ಆಗ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಸಣ್ಣ ಪರಿಚಯದಿಂದ ಹೇಗೆ ಅವರು ಶ್ರೀಮಂತರು ಕೂಡ ಆಗೋದಕ್ಕೆ ಸಾಧ್ಯ ಇರುತ್ತೆ, ಜೊತೆಗೆ ಅಂಥವ ವ್ಯಕ್ತಿಗಳನ್ನ ಭೇಟಿ ಮಾಡೋದಕ್ಕೂ ಕೂಡ ಈ ಒಂದು ವರ್ಷ ಅವ್ರಿಗೆ ಸುಲಭ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಪರಿಹಾರ ರೂಪವಾಗಿ ಕೂಡ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.